ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಸಿ ದೀಪಾವಳಿ ಗಿಫ್ಟ್ ಕೊಟ್ಟಿತ್ತು. ಆ ಬಳಿಕ ನಂದಿನಿ ತುಪ್ಪದ ಬೆಲೆಯೂ ಕೂಡ ಇಳಿಕೆ ಆಗಿತ್ತು. ಏನೋ ಖುಷಿಯಲ್ಲಿದ್ರು ಗ್ರಾಹಕರು ತುಪ್ಪ ಸವಿಬಹುದು ಅಂತ. ಆದರೆ ಇದೇ ಖುಷಿಯಲ್ಲಿ ಜನ ಇರುವಾಗಲೇ ಕೆಎಂಎಫ್ ಇವತ್ತು ಬಿಗ್ ಶಾಕ್ ಕೊಟ್ಟಿದೆ. ದಿಢೀರ್ ಅಂತ ತುಪ್ಪದ ಬೆಲೆಯನ್ನ ಏರಿಸಿದೆ. ಜೊತೆಗೆ ಹಾಲಿನ ದರ ಕೂಡ ಏರಿಕೆ ಆಗುತ್ತೆ ಅಂತ ಸುಳಿವು ನೀಡಿದೆ. ಗ್ರಾಹಕರಿಗೆ ಸಿಗುತ್ತಿದ್ದ ಜಿಎಸ್ಟಿ ಲಾಭ ಕಿತ್ತುಕೊಂಡ ಕೆಎಂಎಫ್ ಜಿಎಸ್ಟಿ ಕೂಡ ಕಡಿಮೆ ಮಾಡ್ತು ಕೇಂದ್ರ ಸರ್ಕಾರ. ಆದ್ರೆ ಈಗ ರಾಜ್ಯ ಸರ್ಕಾರ ತುಪ್ಪದ ಬೆಲೆ ಜಾಸ್ತಿ ಆಗಿದೆ. ಕೇಂದ್ರ ಇಳಿಸಿದ್ದು ಹೊರೆ, ರಾಜ್ಯ ಸರ್ಕಾರ ಹಾಕಿದ್ದು ಬರೆ. ಏನಾದ್ರೂ ಹಾಲು ಇದೆಲ್ಲ ಸ್ವಲ್ಪ ದಿನನಿತ್ಯದ ಎಲ್ಲ ಕಮ್ಮಿ ಮಾಡಬೇಕು ಸರ್. ಪ್ರತಿ ಲೀಟರ್ ನಂದಿನಿ ತುಪ್ಪದ ದರ 90 ರೂಪಾಯಿ ಏರಿಕೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು, ಓಳು ಪರದಾಟ ಸಾಕಿನ್ನು, ಬದುಕೋದು ಕಲಿಯೋ ಬಿಕ್ನಾಸಿ. ಸಾಲ ಮಾಡಿದ್ರು ತುಪ್ಪ ತಿನ್ನು ಅನ್ನೋ ಮಾತಿದೆ. ಆದ್ರೆ ಸಾಲ ಮಾಡಿದ್ರು ತುಪ್ಪ ತಿನ್ನೋಕಾಗದ ಪರಿಸ್ಥಿತಿ ಬಂದಿದೆ. ಇದೊಂದು ರೀತಿ ದೇವರು ವರ ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಮಾತಿಗೆ ಅನ್ವಯವಾಗೋ ಸ್ಟೋರಿ. ಸೆಪ್ಟೆಂಬರ್ 21ರಂದು ಕೇಂದ್ರ ಸರ್ಕಾರ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ 12ರಿಂದ 5ಕ್ಕೆ ಇಳಿಸಿತ್ತು. ಆಗ ಕೆಎಂಎಫ್ ಕೂಡ ಹಾಲಿನ ಉತ್ಪನ್ನಗಳಾದ ಬೆಣ್ಣೆ, ತುಪ್ಪ ಸೇರಿದಂತೆ ಹಲವು ಉತ್ಪನ್ನಗಳ ಬೆಲೆ ಇಳಿಸಿತ್ತು. ಇದರಿಂದ ಜನ ಕೊಂಚ ನಿರಾಳರಾಗಿದ್ರು. ಇದೀಗ ತುಪ್ಪದ ದರ ಏರಿಕೆ ಮಾಡಿರೋ ಕೆಎಂಎಫ್ ಜಿಎಸ್ಟಿ 12% ಇದ್ದಾಗಿನ ದರಕ್ಕಿಂತಲೂ ಏರಿಕೆ ಮಾಡಿ ಜನರ ಮೇಲೆ ಬರೆ ಹಾಕಿದೆ. ಪ್ರತಿ ಲೀಟರ್ ತುಪ್ಪಕ್ಕೆ 90 ರೂಪಾಯಿ ಏರಿಸಿದೆ. ಇಷ್ಟೇ ಅಲ್ಲ, ಹಾಲಿನ ದರ ಏರಿಕೆಗೂ ಚಿಂತನೆ ನಡೆಸಿರುವಂತೆ ಕಾಣ್ತಿದೆ. ರಾಜ್ಯ ಸರ್ಕಾರ ಹಾಕಿರೋ ಬರೆಗೆ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಮಕ್ಕಳ ಆಹಾರವನ್ನ ಕಿತ್ಕೊಳ್ಳಕ್ಕೆ ಹೊರಟಿರೋಂಥ ರಾಜ್ಯ ಸರ್ಕಾರ ನಿಜವಾಗ್ಲೂ ಈಗ ಏನು ಏರಿಸಿದೆ ಅದನ್ನ ತಕ್ಷಣವೇ ಇಳಿಸಬೇಕು. ಹಾಗಾದ್ರೆ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದ್ದೆಷ್ಟು, ರಾಜ್ಯ ಸರ್ಕಾರ ಹೆಚ್ಚಿಸಿದ್ದು ಎಷ್ಟು? ತುಪ್ಪದ ಮೇಲಿದ್ದ 12% ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ 5ಕ್ಕೆ ಇಳಿಸಿತ್ತು. ಇದರಿಂದ 50 ಮಿಲಿ ತುಪ್ಪದ ದರ 45 ರೂಪಾಯಿಯಿಂದ 42ಕ್ಕೆ ಇಳಿಕೆಯಾಗಿತ್ತು. ಆದ್ರೀಗ ರಾಜ್ಯ ಸರ್ಕಾರ 50 ಮಿಲಿ ತುಪ್ಪದ ಬೆಲೆಯನ್ನ 47 ರೂಪಾಯಿಗೆ ಹೆಚ್ಚಿಸಿದೆ. ಹಾಗೆಯೇ 100 ml ತುಪ್ಪಕ್ಕಿದ್ದ 75 ರೂಪಾಯಿ ದರವನ್ನ ಕೇಂದ್ರ ಸರ್ಕಾರ 70 ರೂಪಾಯಿಗೆ ಇಳಿಸಿತ್ತು. ಆದ್ರೀಗ ರಾಜ್ಯ ಸರ್ಕಾರ 80 ರೂಪಾಯಿಗೆ ಏರಿಕೆ ಮಾಡಿದೆ. ಹಾಗೆ 200 ml ತುಪ್ಪಕ್ಕೆ 150 ರೂಪಾಯಿ ಇದ್ದ ದರವನ್ನ ಕೇಂದ್ರ 141 ರೂಪಾಯಿಗೆ ಇಳಿಸಿತ್ತು. ಆದ್ರೀಗ ರಾಜ್ಯ ಸರ್ಕಾರ 160 ರೂಪಾಯಿಗೆ ಹೆಚ್ಚಿಸಿದೆ. ಇನ್ನು ಅರ್ಧ ಲೀಟರ್ ತುಪ್ಪಕ್ಕೆ 325 ರೂಪಾಯಿ ಇತ್ತು. ಜಿಎಸ್ಟಿ ಕಡಿತದ ಬಳಿಕ 305 ರೂಪಾಯಿ ಆಗಿತ್ತು. ಇದೀಗ ರಾಜ್ಯ ಸರ್ಕಾರ ಅರ್ಧ ಲೀಟರ್ ತುಪ್ಪಕ್ಕೆ 350 ರೂಪಾಯಿ ಮಾಡಿದೆ. ಅಂತೆಯೇ 1 ಲೀಟರ್ ತುಪ್ಪಕ್ಕೆ 12% ಜಿಎಸ್ಟಿ ಸೇರಿ 650 ರೂಪಾಯಿ ಇತ್ತು. ಇದು 5% ಜಿಎಸ್ಟಿ ಕಡಿತ ಆದಾಗ 610 ರೂಪಾಯಿ ಆಗಿತ್ತು. ಇದೀಗ ರಾಜ್ಯ ಸರ್ಕಾರ ತುಪ್ಪದ ದರವನ್ನ ದುಪ್ಪಟ್ಟು ಏರಿಸಿ 1 ಲೀಟರ್ಗೆ 700 ರೂಪಾಯಿ ಮಾಡಿದೆ. ಹಾಗೆಯೇ 5 ಲೀಟರ್ ತುಪ್ಪದ ದರವನ್ನ 3570 ರೂಪಾಯಿ ಏರಿಸಿದೆ. ಕೇಂದ್ರ ಸರ್ಕಾರ ಗ್ರಾಹಕನ ಮೇಲೆ ಹೊರೆ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರ ತುಪ್ಪದ ಮೇಲಿನ ದರ ಏರಿಸಿ ಬರೆ ಹಾಕಿದೆ. ಬಮೂಲಾಧ್ಯಕ್ಷ ಡಿಕೆ ಸುರೇಶ್ ಕೂಡ ದರ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತಿದ್ದಾರೆ. ಸೊ ತುಪ್ಪ ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ. ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ತುಪ್ಪ ಉಳ್ಳವರು ತಿನ್ನುವವರು, ಉಳ್ಳವರಿಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ತುಪ್ಪ ಬೆಲೆ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದೀವಿ. ಬೆಣ್ಣೆನೂ ರಿವೈಸ್ ಮಾಡಬೇಕಾಗಿತ್ತು. ಅವರು ಸಾಲ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ತುಪ್ಪ ತಿನ್ನೋಕಾಗಲ್ಲ ಎಂದ ಅಶೋಕ್. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದ ದರವಿಲ್ಲ ಎಂದ ರವಿ. ತುಪ್ಪದ ಮೇಲಿನ ದರ ಏರಿಕೆಗೆ ಬಿಜೆಪಿ ಮತ್ತು ಜೆಡಿಎಸ್ ಕಿಡಿಕಾರಿದೆ. ಗ್ಯಾರಂಟಿಗಳಿಗಾಗಿ ಬೊಕ್ಕಸ ಖಾಲಿ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರ ಹಗಲು ದರೋಡೆ ಮಾಡ್ತಿದೆ ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಕೆ ಮಾಡದ ದರವೇ ಇಲ್ಲ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಾಲ ಮಾಡಿ ತುಪ್ಪ ತಿನ್ನೋನು ಈಗ ಸಾಲ ಮಾಡಿನೂ ತುಪ್ಪ ತಿನ್ನೋಕ್ಕಾಗಲ್ಲ, ಆ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ. ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇಂಥ ಬರಗೆಟ್ ಸರ್ಕಾರ, ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಬರಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಪಾಪಿಗಳು. ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನು ಇವರು ಸಿದ್ದರಾಮಯ್ಯನವರು
ತಟ್ಟದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದನ್ನೂ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಕರಿಬೇಕು ಅಂತ ಹೇಳಿದ್ರೆ, ಇದು ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ, ಇದು ತೆರಿಗೆ ಹೆಚ್ಚಳ ಮಾಡ್ತಕ್ಕಂಥ ಸರ್ಕಾರ. ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿಲ್ಲ. ಮನವಿ ಸಲ್ಲಿಸಿದ್ದೇವೆ ಅಂತ ಡಿಕೆ ಸುರೇಶ್ ಹೇಳಿದ್ದು ಹಾಲಿನ ದರವು ಹೆಚ್ಚಾಗಬಹುದು ಎಂಬ ಸುಳಿವು ನೀಡಿದ್ದಾರೆ. ತುಪ್ಪದ ಬೆನ್ನಲ್ಲೇ ಹಾಲಿನ ದರವು ಹೆಚ್ಚಾಗಬಹುದು. ಒಂದ್ ಕಡೆ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡ್ತಾ ಬರ್ತಿದ್ರೆ, ರಾಜ್ಯ ಸರ್ಕಾರ ದಿನಬಳಕೆ ವಸ್ತುಗಳನ್ನ ಏರಿಕೆ ಮಾಡ್ತಿರೋದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.